My dear friends, today is a brand new day. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನೂತನ ಶುಭ ದಿನ. For you to receive God's promise. ದೇವರ ವಾಗ್ದಾನವನ್ನು ಹೊಂದಿಕೊಳ್ಳಲು ಸೂಕ್ತವಾದ ಶುಭ ದಿನ. It is taken from Deuteronomy 33:12. ಇಂದಿನ ವಾಗ್ದಾನ ವಾಕ್ಯ ಧರ್ಮೋಪದೇಶಕಾಂಡ 33:12. It says, "Let the beloved of the Lord rest secure in him." ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು ಎಂಬುದಾಗಿ ಆ ವಾಕ್ಯದಲ್ಲಿ ಓದುತ್ತೇವೆ. For he shields him all day long. ಇವರನ್ನು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ. Yes, my dear friends, as you are the beloved of the Lord, you will be safe in him. ಸ್ನೇಹಿತರೆ, ನೀವು ದೇವರಿಗೆ ಎಷ್ಟೋ ಪ್ರಿಯರು, ಆದ್ದರಿಂದ ನೀವು ಆತನಲ್ಲಿ ಸುರಕ್ಷಿತವಾಗಿರುತ್ತೀರಿ. God will protect you all day long. ಕರ್ತನು ನಿಮ್ಮನ್ನು ಯಾವಾಗಲೂ ಆವರಿಸಿಕೊಂಡಿರುತ್ತಾನೆ. He will be your God. ಆತನು ಯಾವಾಗಲೂ ನಿಮಗೆ ದೇವರಾಗಿರುತ್ತಾನೆ. Yes, my dear friends, even in our life we may have so many temptations of doing something makes our life easy. ಸಹಜವಾಗಿ ನಮ್ಮ ಜೀವನದಲ್ಲಿ ನಮಗೆ ಇಷ್ಟವಾದ ಕಾರ್ಯಗಳನ್ನು ಮಾಡಿ ಅದರ ಮೂಲಕ ನಮ್ಮ ಜೀವನವನ್ನು ಸುಲಭ ಮಾಡಿಕೊಳ್ಳಬೇಕೆಂದು ಬಯಸುತ್ತೇವೆ. Maybe making money in the wrong way so that we'll have a comfortable life very fast. ತಪ್ಪಾದ ದಾರಿಯಲ್ಲಿ ಹಣ ಸಂಪಾದಿಸಿ ಜೀವನವನ್ನು ಅತಿ ಬೇಗನೆ ಆನಂದಿಸಬೇಕೆಂಬ ಬಯಕೆ ನಮ್ಮಲ್ಲಿ ಉಂಟಾಗುತ್ತದೆ. Not being truthful or cheating our way or lying about certain things and getting something very quickly, very easily, even though we know that it is not right. ಸತ್ಯವನ್ನು ಅನುಸರಿಸದೆ ಸುಳ್ಳು ಹೇಳುತ್ತಾ ತಪ್ಪಾದ ಮಾರ್ಗದಲ್ಲಿ ಹಣ ಸಂಪಾದಿಸುತ್ತಾ ಅದು ದೇವರಿಗೆ ಇಷ್ಟವಿಲ್ಲದಿದ್ದರೂ ಅದನ್ನು ಬಯಸುತ್ತಿದ್ದೇವೆಯೇ? Maybe it's taking bribes. ಒಂದು ವೇಳೆ ಅದು ಲಂಚ ತೆಗೆದುಕೊಳ್ಳುವಂತಹ ಪಾಪ ಜೀವನವಾಗಿರಬಹುದು. Maybe it's lying to get a promotion. ಒಂದು ವೇಳೆ ಅದು ನಿಮ್ಮ ಪ್ರಮೋಷನ್ಗಾಗಿ ನೀವು ಹೇಳುವ ಸುಳ್ಳಾಗಿರಬಹುದು. Maybe it's cheating in our exams. ಇಲ್ಲವೇ ನಿಮ್ಮ ಪರೀಕ್ಷೆಯಲ್ಲಿ ನೀವು ಮಾಡಿದ ಮೋಸವಾಗಿರಬಹುದು. Or maybe it's faking our way in life so that we look good in front of others. ಇತರರಿಗೆ ಒಳ್ಳೆಯವರಾಗಿ ಕಾಣಿಸಿಕೊಳ್ಳಲು ನಮ್ಮ ಜೀವನವನ್ನು ಮೋಸಕರವಾಗಿ ಮಾಡಿಕೊಳ್ಳುವುದಾಗಿರಬಹುದು. But my friends, it will not be right in front of God's eyes. ಪ್ರಿಯ ಸ್ನೇಹಿತರೆ, ಯಾವುದು ಏನೇ ಆಗಿದ್ದರೂ ಇದೆಲ್ಲ ನಮ್ಮ ದೇವರ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. Even though we may think nobody is watching, nobody is listening, how will they know? ಯಾರೂ ನೋಡುತ್ತಿಲ್ಲ, ಯಾರಿಗೂ ಕೇಳಿಸುತ್ತಿಲ್ಲ, ಯಾರಿಗೆ ತಾನೇ ಈ ವಿಷಯಗಳು ತಿಳಿಯಬರುತ್ತವೆ ಎಂದು ನೀವು ಭಾವಿಸುತ್ತಿದ್ದೀರೇನೋ? In the Bible we see a life of a man who lived a life pleasing in God's eyes. ದೇವರ ದೃಷ್ಟಿಗೆ ಅತಿ ಮೆಚ್ಚುಗೆಯಾಗಿ ಜೀವಿಸಿದ ಒಬ್ಬ ಭಕ್ತನ ಜೀವನವನ್ನು ಸತ್ಯವೇದದಲ್ಲಿ ಓದುತ್ತೇವೆ. We see when David was in trouble with Saul. ದಾವೀದನಿಗೆ ರಾಜನಾದ ಸೌಲನ ಮೂಲಕ ಅನೇಕ ಸಂಕಷ್ಟಗಳು ಎದುರಾದರೂ Saul wanted to kill him off because David had more honor and praise than him. ತನಗಿಂತ ಹೆಸರುವಾಸಿಯಾಗಿದ್ದನೆಂದು ಅವನನ್ನು ಕೊಲ್ಲಬೇಕೆಂದಿದ್ದನು. And Saul tried everything to finish him off. ದಾವೀದನನ್ನು ಕೊಲ್ಲುವುದಕ್ಕಾಗಿ ಸೌಲನು ಸರ್ವ ಪ್ರಯತ್ನಗಳನ್ನು ಮಾಡಿದನು. Even though David could have killed Saul in an instant, he did not do it. ಕೆಲವು ಸಂದರ್ಭಗಳಲ್ಲಿ ಸೌಲನನ್ನು ಕೊಲ್ಲುವ ಅವಕಾಶ ದಾವೀದನಿಗೆ ಸಿಕ್ಕಿದರೂ ಹಾಗೆ He could have easily gotten rid of the trouble that Saul was giving him. ಸೌಲನು ಕೊಡುತ್ತಿದ್ದ ತೊಂದರೆಗಳನ್ನು ಶಾಶ್ವತವಾಗಿ ಬಗೆಹರಿಸಲು ಅವಕಾಶವಿದ್ದರೂ ಹಾಗೆ ಮಾಡಲಿಲ್ಲ. He had many chances. ದಾವೀದನಿಗೆ ಒಳ್ಳೆಯ ಅವಕಾಶಗಳು ದೊರೆತವು. But then he said, ಆದರೂ ಏನು ಹೇಳಿದನೆಂದರೆ, this man was anointed by God. ಅವನು ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನು ಎಂದು ಹೇಳಿದನು. So I shouldn't touch him. ಆದ್ದರಿಂದ ಆತನ ಮೇಲೆ ಕೈ ಎತ್ತುವುದಿಲ್ಲ. Because he did what was pleasing in his sight. ಯಾಕಂದರೆ ದಾವೀದನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದುಕೊಂಡಿದ್ದರಿಂದಲೇ. As David was patient, God had honored him at the right time and made him king. ದಾವೀದನು ತಾಳ್ಮೆಯಿಂದಿದ್ದರಿಂದ ಸೂಕ್ತ ಸಮಯದಲ್ಲಿ ರಾಜನನ್ನಾಗಿ ಮಾಡಿದನು. We see in Psalm 19:14. ಈ ಸಂದರ್ಭವನ್ನು ನಾವು ಕೀರ್ತನೆ 19:14 ಓದುತ್ತೇವೆ. We see this prayer of David. ಅಲ್ಲಿ ದಾವೀದನು ಒಂದು ಒಳ್ಳೆಯ ಪ್ರಾರ್ಥನೆ ಮಾಡುತ್ತಿದ್ದಾನೆ. May these words of my mouth and this meditation of my heart be pleasing in your sight, Lord. ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂದು ಓದುತ್ತೇವೆ. So every word, every action that we do should be pleasing in the sight of the Lord. ಹೀಗಾಗಿ ನಮ್ಮ ಪ್ರತಿಯೊಂದು ಕ್ರಿಯೆ, ನಮ್ಮ ಮಾತುಗಳು ದೇವರ ದೃಷ್ಟಿಯಲ್ಲಿ ಅಂಗೀಕಾರವಾಗಿರಬೇಕು. No matter who's watching. ಅದು ಯಾರಾದರೂ ನೋಡುತ್ತಿರುವಾಗಲೂ ಯಾರು ನೋಡದೇ ಇರುವಾಗಲೂ ಸಹ God is always watching over us. ದೇವರು ನಿಮ್ಮನ್ನು ಎಲ್ಲಾ ಸಮಯದಲ್ಲೂ ನೋಡುತ್ತಿದ್ದಾನೆ. When we are pleasing in his sight, God will be our shield and protect us, and we will be safe in him. ದೇವರಿಗೆ ನಾವು ಮೆಚ್ಚುಗೆಯಾಗಿ ಜೀವಿಸಿದರೆ ಆತನು ನಮಗೆ ರಕ್ಷಣೆಯ ಕವಚವಾಗಿರುತ್ತಾನೆ. ಆತನಲ್ಲಿ ನಾವು ಸುರಕ್ಷಿತವಾಗಿರುತ್ತೇವೆ. Even in David's life we see in Psalm 78:72. ಕೀರ್ತನೆ 78:72 ನಾವು ಓದುವುದಾದರೆ,
ದಾವಿದನು ತನ್ನ ಅನುಭವವನ್ನು ಅಲ್ಲಿ ಹೇಳುತ್ತಿದ್ದಾನೆ. David shepherded them with integrity of heart. ದಾವಿದನು ಬಹಳ ಯಥಾರ್ಥವಾಗಿ ತನ್ನ ಕುರಿಗಳ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಿಸುತ್ತಿದ್ದನು ಎಂಬುದಾಗಿ ನಾವು ಓದುತ್ತೇವೆ. With skillful hands he led them. ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನು ಎಂಬುದಾಗಿ ಓದುತ್ತೇವೆ. So our heart should always be pure. ಹೀಗಾಗಿ ನಮ್ಮ ಹೃದಯ ಯಾವಾಗಲೂ ಶುದ್ಧವಾಗಿರಬೇಕು. Our actions should always be right. ನಮ್ಮ ಕ್ರಿಯೆಗಳು ಯಾವಾಗಲೂ ಒಳ್ಳೆಯದಾಗಿರಬೇಕು. Then we will be pleasing in the sight of the Lord. ಅವೆಲ್ಲವೂ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ ಇರಲೇಬೇಕು. And will be secure in him. ಆಗ ನೀವು ದೇವರಲ್ಲಿ ಸುರಕ್ಷಿತವಾಗಿರುತ್ತೀರಿ. Because he will shield and guard us. ಆತನು ನಿಮಗೆ ಕವಚವಾಗಿದ್ದು ಕಾಪಾಡುತ್ತಾನೆ. So dear friends, let's make this commitment today. ಸ್ನೇಹಿತರೆ, ಈ ಒಳ್ಳೆಯ ನಿರ್ಧಾರವನ್ನು ಇಂದು ನಾವು ಮಾಡಿಕೊಳ್ಳೋಣವೇ? And do everything that pleases God. ನಾವು ಮಾಡುವುದೆಲ್ಲವೂ ದೇವರ ದೃಷ್ಟಿಯಲ್ಲಿ ಇಷ್ಟಕರವಾಗಿರುವಂತೆ. Let's ask for his help and pray. ಕರ್ತನ ಸಹಾಯವನ್ನು ಬೇಡಿ ಆತನಿಗೆ ಪ್ರಾರ್ಥನೆ ಮಾಡೋಣ. Lord Jesus, as we make this commitment to be pleasing in your sight, Lord. ಕರ್ತನೆ, ನಿನ್ನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ ಜೀವಿಸಬೇಕೆಂದು ಬಯಸಿ ಬೇಡಿಕೊಳ್ಳುತ್ತಿದ್ದೇವೆ. To have integrity in our heart. ನಮ್ಮ ಹೃದಯದಲ್ಲಿ ಯಥಾರ್ಥತೆಯನ್ನು ಉಂಟು ಮಾಡು. And to do everything right in your eyes, Lord. ನಿನ್ನ ದೃಷ್ಟಿಗೆ ಮೆಚ್ಚುಗೆಯಾಗಿರುವುದನ್ನು ಮಾಡಲು ನಮಗೆ ಕಲಿಸು. Give us your help and your guidance. ನಿನ್ನ ಸಹಾಯ, ನಿನ್ನ ನಡೆಸುವಿಕೆಯನ್ನು ನಮಗೆ ದಯಪಾಲಿಸು. No matter what temptations come our way. ನಮಗೆ ಯಾವುದೇ ಅಡೆತಡೆಗಳು ಉಂಟಾದರೂ ಸಹ. Give us your wisdom to overcome it. ಅವುಗಳನ್ನು ದಾಟಿ ಮುಂದಕ್ಕೆ ಹೋಗುವ ನಿನ್ನ ಜ್ಞಾನವನ್ನು ನಮಗೆ ದಯಪಾಲಿಸು. And do what is right. ಸರಿಯಾದದ್ದನ್ನು ಮಾಡಲು ಕೃಪೆ ನೀಡು. So that we are pleasing in your eyes. ಅದರ ಮೂಲಕ ನಿನಗೆ ಇಷ್ಟವಾದ ಜೀವಿತವನ್ನು ಜೀವಿಸಲು. Let your protection come upon your children, Lord. ನಿನ್ನ ಸಂರಕ್ಷಣೆ ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ ಕರ್ತನೆ. Let no words of man touch them. ಮನುಷ್ಯರ ಯಾವ ಮಾತುಗಳು ಅವರನ್ನು ಪ್ರಭಾವಿತ ಮಾಡದಿರಲಿ. Let no schemes of man touch them. ಮನುಷ್ಯರ ಯಾವ ಕುತಂತ್ರಗಳು ಅವರಿಗೆ ಹಾನಿ ಮಾಡದಿರಲಿ. Be a shield around them. ನೀನೇ ಅವರಿಗೆ ರಕ್ಷಣೆಯ ಬೇಲಿಯಾಗಿದ್ದು ಕಾಪಾಡು. And let them be safe and secure. ಅವರನ್ನು ಕಾಯ್ದು ಕಾಪಾಡಿ ರಕ್ಷಿಸು. Thank you for this promise you're giving your children. ನಿನ್ನ ಮಕ್ಕಳಿಗೆ ನೀನು ಕೊಟ್ಟಿರುವ ಈ ಒಳ್ಳೆಯ ವಾಗ್ದಾನಗಳಿಗಾಗಿ ವಂದನೆಗಳು. Bless them, Lord. ಅವರನ್ನು ಆಶೀರ್ವದಿಸು ಕರ್ತನೆ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.